ನಮಸ್ತೆ, ನಾನು ಪವಿತ್ರ. ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ. ದೇಶದೆಲ್ಲೆಡೆ ಶ್ರದ್ಧಾ ಭಕ್ತಿಯಿಂದ ಸಡಗರದಿಂದ ಈ ನಾಗರ ಪಂಚಮಿ ಹಬ್ಬದ ಆಚರಣೆ ನಡೀತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಗದೇವರಿಗೆ ವಿಶಿಷ್ಟವಾದ ಸ್ಥಾನವನ್ನು ನೀಡಿದ್ದೇವೆ. ದೇಶದೆಲ್ಲೆಡೆ ಈ ಹಬ್ಬ ಸಂಭ್ರಮದಿಂದ ಆಚರಿಸಲ್ಪಟ್ಟರೆ, ನಮ್ಮ ತುಳುನಾಡಿನಲ್ಲಿ ವಿಶಿಷ್ಟವಾದ ಪೂಜಾ ವಿಧಾನಗಳ ಮೂಲಕ ನಾವು ನಾಗದೇವರನ್ನು ಪೂಜಿಸ್ತೇವೆ. ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸುವಂಥವರು ಈ ನಾಗರ ಪಂಚಮಿ ದಿನದಂದು ತಮ್ಮ ಪೂರ್ವಜರು ವಾಸಿಸುತ್ತಿದ್ದ ಮೂಲ ಸ್ಥಳಗಳಿಗೆ ಹಾಗೆ ನಾಗಮನಗಳಿಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬರುವಂಥದ್ದು ನಮ್ಮ ತುಳುನಾಡಿನ ಪದ್ಧತಿ. ನಮ್ಮ ತುಳುನಾಡಿನಲ್ಲಿ ಈ ನಾಗರ ಪಂಚಮಿಗೆ ಯಾಕಿಷ್ಟು ಮಹತ್ವ ಅಂತ ಹೇಳೋದಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ಹಿಂದೆ ವಿಷ್ಣುವಿನ ಅವತಾರವಾದಂತಹ ಪರಶುರಾಮರು ಸಮುದ್ರ ರಾಜನಿಂದ ತುಳುನಾಡನ್ನು ಪಡೆದ್ರಂತೆ. ಆದರೆ ಆಗ ಅದು ಕೇವಲ ಬರಡು ಭೂಮಿಯಾಗಿತ್ತಂತೆ. ಆ ಸಂದರ್ಭದಲ್ಲಿ ಪರಶುರಾಮರು ನಾಗದೇವರುಗಳ ಸಹಾಯವನ್ನು ಪಡೆದು ಬರಡು ಭೂಮಿಯಾಗಿದ್ದ ಈ ನೆಲವನ್ನು ಫಲವತ್ತಾದ ನೆಲವನ್ನಾಗಿ ಮಾಡಿದ್ರು ಅನ್ನುವ ಪ್ರತೀತಿ ಇದೆ. ಹಾಗಾಗಿಯೇ ತುಳುನಾಡಿನಲ್ಲಿ ಈ ನಾಗರ ಪಂಚಮಿ ಹಬ್ಬ ವಿಶೇಷವಾಗಿ ಆಚರಿಸಲ್ಪಡುವಂತಹ ಹಬ್ಬವಾಗಿದೆ. ಹಿಂದಿನ ಕಾಲದಲ್ಲಿ ಅನೇಕ ಕಡೆಗಳಲ್ಲಿ ಪ್ರಕೃತಿಯ ನಡುವೆ ನಾಗಬನಗಳು ಇರ್ತಾ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಕ್ರೀಟೀಕರಣಗೊಳ್ತಾ ಇದ್ದರೂ ಕೂಡ ಅನೇಕ ಕಡೆಗಳಲ್ಲಿ ಇಂದಿಗೂ ಪ್ರಕೃತಿ ಸಹಜವಾಗಿ ಮೂಡಿರುವ ನಾಗಬನಗಳನ್ನು ನಾವು ಕಾಣ್ತೇವೆ. ನಾವಿವತ್ತು ಬಂದಿರುವಂತಹದ್ದು ನಮ್ಮ ತೋಟದ ಪಕ್ಕದಲ್ಲೇ ಇರುವಂತಹ ತೋಟದ ನಾಗಬನಕ್ಕೆ. ಇದು ಪಂಜಿಗುಡ್ಡೆ ಮನೆತನದ ರಾಜೇಶ್ ಭಟ್ ಕುಂಬಾಡಿ ಇವರ ತೋಟದಲ್ಲಿರುವಂತಹ ನಾಗಬನ. ಹಾಗೆ ನೀವಿಲ್ಲಿ ಕಾಣ್ತಾ ಇರುವಂತಹದ್ದು ಪ್ರಕೃತಿ ಸಹಜವಾಗಿ ಕರ್ಗಲ್ಲಿನ ಮೇಲೆ ಮೂಡಿರುವಂತಹ ಬಿಳಿ ಕಲ್ಲಿನ ನಾಗಬಿಂಬ. ರಾಜೇಶ್ ಕುಂಬಾಡಿ ಇವರ ಪೂರ್ವಜರು ಸುಮಾರು 12 ತಲೆಮಾರುಗಳಿಂದ ಇಲ್ಲಿಯೇ ವಾಸಿಸುತ್ತಿರುವ ಕಾರಣ ಹಿಂದಿನ ತಲೆಮಾರುಗಳಿಂದಲೇ ಈ ಕರ್ಗಲ್ಲಿನಲ್ಲಿ ಮೂಡಿರುವಂತಹ ಬಿಳಿನಾಗನಿಗೆ ಪ್ರತಿ ವರ್ಷವೂ ನಾಗರ ಪಂಚಮಿಯಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅನೇಕ ವರ್ಷಗಳ ಹಿಂದಿನಿಂದಲೂ ಇಲ್ಲಿ ನಾಗಬನ ಇದ್ದು ಪ್ರತಿ ವರ್ಷವೂ ನಾಗಾರಾಧನೆ ನಡೀತಾ ಬರ್ತಾ ಇದೆ. ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಇಲ್ಲಿ ನಾಗ ಪ್ರತಿಷ್ಠೆಯನ್ನು ಮಾಡಿದ್ರು. ಪಕ್ಕದಲ್ಲಿರುವಂತಹ ಈ ಕರ್ಗಲ್ಲ ಮೇಲೆ ಮೂಡಿರುವಂತಹ ಬಿಳಿಯ ನಾಗಬಿಂಬವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ನಾಗರ ಪಂಚಮಿಯಂದು ಈ ಪ್ರಕೃತಿ ಮಡಿಲಿನಲ್ಲಿ ಮೂಡಿರುವ ನಾಗಬಿಂಬಕ್ಕೂ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಆ ದಿನದಂದು ಕುಂಬಾಡಿ ಮನೆಯವರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಅನೇಕರು ಬಂದು ಕ್ಷೀರಾಭಿಷೇಕ ಸೇವೆ ಹಾಗೆ ತಂಬಿಲ ಸೇವೆಯನ್ನು ಕೂಡ ನೀಡ್ತಾರೆ. ನಾಗಾರಾಧನೆ ಎಂದರೆ ಪ್ರಕೃತಿಯ ಆರಾಧನೆ. ಇಂತಹ ನಂಬಿಕೆಗಳಿಗೆ ಸಾಕ್ಷಿ ಎಂಬಂತೆ ಪ್ರಾಕೃತಿಕವಾಗಿ ಮೂಡಿಬಂದಿರುವ ನಾಗಬಿಂಬ ಮುಂದಿನ ಜನಾಂಗಕ್ಕೆ ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸಲು ಪ್ರಕೃತಿಯೇ ಕೊಟ್ಟಂತಹ ಕೊಡುಗೆಯಾಗಿದೆ. ಈ ರೀತಿಯಾಗಿ ಪ್ರಕೃತಿ, ಜೀವನ, ನಂಬಿಕೆ ಈ ಮೂರು ಒಂದಕ್ಕೊಂದು ಪೂರಕವಾಗಿ ಇರುವಂತಹ ಊರೇ ನಮ್ಮ ತುಳುನಾಡು.